ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೋಷಕರು ಸೇರಿದಂತೆ ಹಲವರೊಂದಿಗೆ ಸಂಪರ್ಕ ಮಾಡಿರುವಂತಹ ವಿಚಾರ ಬಹಿರಂಗವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಮೊಬೈಲ್ ಬಳಕೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಪೋಷಕರೊಂದಿಗೆ ಮಾತನಾಡಿದ್ದಾರಂತೆ. ಸಂಪರ್ಕ ಬಹಿರಂಗವಾಗಿದೆ. ಪೊಲೀಸರ ತನಿಖೆಯ ವೇಳೆ ಪ್ರಜ್ವಲ್ ಫೋನ್ನಿಂದ ಸಂಪರ್ಕ ಆಗಿದೆ. ಇನ್ನು ಪ್ರಜ್ವಲ್ಗೆ ಕರೆ ಮಾಡಿ ಮಾತನಾಡಿದವರಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ಪ್ರಜ್ವಲ್ 2 ಮೊಬೈಲ್ ಬಳಕೆ ಮಾಡ್ತಾ ಇದ್ರು ಎನ್ನುವಂತಹ ಆರೋಪ ಕೇಳಿಬಂದಿದ್ದು. ಒಂದು ಕೀಪ್ಯಾಡ್ ಮೊಬೈಲ್, ಮತ್ತೊಂದು ಆಂಡ್ರಾಯ್ಡ್ ಫೋನ್. ಪ್ರಜ್ವಲ್ ಮೊಬೈಲ್ ಪೂರೈಕೆ ಮಾಡಿದಂತಹ ಕೇಸಲ್ಲಿ ಓರ್ವ ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಬಾಣಸವಾಡಿ ನಿವಾಸಿಯಾಗಿರ್ತಕ್ಕಂಥ ಬಂಧಿತ. ಈಗಾಗಲೇ ಪ್ರಜ್ವಲ್ ನಡುವೆ ಇದ್ದಿದ್ದೇ ಪ್ರತಾಪ್ ರಾಯ್ ಎನ್ನಲಾಗ್ತಾ ಇದೆ. ಹಾಗೆ ಪ್ರಜ್ವಲ್ ಬ್ಯಾರಕ್ನಲ್ಲಿದ್ದಂತಹ ಪ್ರತಾಪ್ಗೆ ಮೊಬೈಲ್ ತಲುಪಿಸಿದ್ದ. ಕ್ರಿಮಿನಲ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾಗ ಪ್ರತಾಪ್ ಪರಿಚಯವಾಗಿತ್ತು. ಪ್ರತಾಪ್ ಮೂಲಕ ಪ್ರಜ್ವಲ್ ರೇವಣ್ಣಗೆ ಮೊಬೈಲ್ ಅನ್ನ ಸಾಗಾಟ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಇನ್ನು ಜೈಲಿನ ಹೈ ಸೆಕ್ಯೂರಿಟಿ ಬ್ಯಾರಕ್ನಲ್ಲಿದ್ದಂತಹ ಪ್ರಜ್ವಲ್ಗೆ ಫೋನ್ ಹೋಗಿದ್ದಾದ್ರೂ ಹೇಗೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಬಳಕೆ ಮಾಡ್ತಾ ಇದ್ದಂತಹ 2 ಸಿಮ್ಗಳು ಕೂಡ ಬೇರೆಯವರ ಹೆಸರಲ್ಲಿ ಖರೀದಿ ಮಾಡಿದ್ದಾಗಿದೆ. ಸಿಮ್ ಖರೀದಿ ಮಾಡಿದವರಿಗೂ ಕೂಡ ಪ್ರಜ್ವಲ್ ನಡುವಿನ ನಂಟೇನು ಅನ್ನೋದರ ಬಗ್ಗೆ ತನಿಖೆಯನ್ನು ಮಾಡಲಾಗ್ತಾ ಇದೆ. ಒಂದು ಸಿಮ್ ಆಂಧ್ರದಲ್ಲಿ ಆಕ್ಟಿವ್ ಆಗಿರೋದು ಪತ್ತೆಯಾಗಿದೆ. ಇನ್ನು ಡಿಐಜಿ ಜಿನೇಂದ್ರ ಕಣಗಾವಿ ನೇತೃತ್ವದಲ್ಲಿ ಇನ್ನೊಂದು ತನಿಖೆಯನ್ನು ಕೂಡ ಆರಂಭ ಮಾಡಲಾಗಿದೆ. ಮೊಬೈಲ್ ಕೇಸ್ನಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಕೂಡ ಇದೀಗ ಸಂಕಷ್ಟ ಶುರುವಾಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.